ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ವಾಣಿಶ್ರೀ. ಮೊದಲಿಗೆ ಮುಖ್ಯಾಂಶಗಳು. ತೊಗರಿ ಪರಿಹಾರದಿಂದ ರೈತರು ವಂಚಿತ, ಕೃಷಿ ಅಧಿಕಾರಿಯ ಅಮಾನತಿಗೆ ಆಗ್ರಹ. ಬೇಡಿಕೆ ಹೆಚ್ಚಿದ್ದರೂ ಕುಸಿಯತೊಡಗಿದ ಕಡಲೆ ಬೆಲೆ, ಸಂಕಷ್ಟದಲ್ಲಿ ರೈತರು. 2024-25ರಲ್ಲಿ ಭಾರತದ ಸಕ್ಕರೆಯ ಉತ್ಪಾದನೆ ಕಡಿಮೆ ಇರಲಿದೆ ಎಂದ AISTA. ಬಜೆಟಿನಲ್ಲಿ ಎಣ್ಣೆಕಾಳು ಬೆಳೆಗಳ ಖರೀದಿಗಾಗಿ ಪ್ರತ್ಯೇಕವಾಗಿ ಹಣವನ್ನು ಮೀಸಲಿಡಲಿರುವ ಕೇಂದ್ರ ಸರ್ಕಾರ. ಸುರೇಶ್ ಬಲ್ನಾಡು ಅವರ ತೋಟದಲ್ಲಿ ನಡೆದ ಸಮ್ಮಿಲನ ಕಾರ್ಯಕ್ರಮ ಯಶಸ್ವಿ. ಕಿಸಾನ್ ಸಮ್ಮಾನ್ ನಿಧಿ ಹೆಚ್ಚಳದ ಬಗ್ಗೆ ಯೋಚಿಸುತ್ತಿರುವ ಕೇಂದ್ರ ಸರ್ಕಾರ. ಇದೀಗ ವಾರ್ತೆಗಳ ವಿವರ. ತೊಗರಿ ಪರಿಹಾರದಿಂದ ರೈತರು ವಂಚಿತ, ಕೃಷಿ ಅಧಿಕಾರಿಯ ಅಮಾನತಿಗೆ ಆಗ್ರಹ. ತೊಗರಿ ಬೆಳೆಗೆ ವಿಮಾ ಕಂಪನಿಯಿಂದ ಬಿಡುಗಡೆ ಆಗಿರುವ ಪರಿಹಾರದಿಂದ ರೈತರು ವಂಚಿತರಾಗಿದ್ದಾರೆ. ಇದಕ್ಕೆ ಕೃಷಿ ಜಂಟಿ ಆಯುಕ್ತರು ಮಾಡಿರುವ ಎಡವಟ್ಟು ಕಾರಣ. ಹಾಗಾಗಿ ಕೂಡಲೇ ಅವರನ್ನು ಅಮಾನತುಗೊಳಿಸಬೇಕು ಎಂದು ಅಖಂಡ ಕರ್ನಾಟಕ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಅರವಿಂದ ಕುಲಕರ್ಣಿ ಅವರು ಆಗ್ರಹಿಸಿದ್ದಾರೆ. ವಿಜಯಪುರದಲ್ಲಿ ಆದ ಬೆಳೆ ನಷ್ಟದ ಬಗ್ಗೆ ಜಂಟಿ ಆಯುಕ್ತರು ಸಕಾಲಕ್ಕೆ ವರದಿ ಕಳಿಸಿಲ್ಲ. ಇದರಿಂದ ರೈತರಿಗೆ ಪರಿಹಾರ ಹಣ ಬಂದಿಲ್ಲ. ಈ ಸಂದರ್ಭದಲ್ಲೇ ಅನಧಿಕೃತ ರಜೆ ಹಾಕಿದ್ದಾರೆ. ಇದರಿಂದ ರೈತರಿಗೆ ಬಹಳ ಅನಾನುಕೂಲವಾಗಿದೆ. ನೆರೆಯ ಕಲಬುರಗಿ ಜಿಲ್ಲೆಯ ರೈತರಿಗೆ 79.94 ಕೋಟಿ ರೂಪಾಯಿ ಪರಿಹಾರ ಹಣ ಸಂದಾಯವಾಗಿದೆ. ಆದರೆ ವಿಜಯಪುರಕ್ಕೆ ಮಾತ್ರ ನಯಾ ಪೈಸೆ ಬಂದಿಲ್ಲ. ನಮ್ಮಲ್ಲಿ 1.26 ಲಕ್ಷ ರೈತರು ವಿಮೆ ಮಾಡಿಸಿದ್ದಾರೆ. 90% ಬೆಳೆ ಹಾನಿಯಾಗಿದೆ. ಹೀಗಾಗಿ ವಿಮೆಯ ಪರಿಹಾರ ಹಣ ರೈತರಿಗೆ ಸಿಗಬೇಕಾಗಿತ್ತು. ಆದರೆ ಈ ಸಂದರ್ಭದಲ್ಲೇ ಅಧಿಕಾರಿಗಳು ರಜೆ ಹಾಕಿದ್ದಾರೆ. ರೈತರಿಗೆ ಸರಿಯಾದ ಮಾಹಿತಿಯನ್ನು ಸಹ ನೀಡಿಲ್ಲ. ಆದ ಕಾರಣ ತಕ್ಷಣಕ್ಕೆ ಅವರನ್ನು ಅಮಾನತು ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಬೇಡಿಕೆ ಹೆಚ್ಚಿದ್ದರೂ ಕುಸಿಯತೊಡಗಿದ ಕಡಲೆ ಬೆಲೆ, ಸಂಕಷ್ಟದಲ್ಲಿ ರೈತರು. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಕಡಲೆಬೇಳೆ ಮಾರುಕಟ್ಟೆಗೆ ಬರಲಾರಂಭಿಸಿದೆ. 2024ರ ಮಧ್ಯಭಾಗದಿಂದಲೂ ಸಹ ದೇಶದಲ್ಲಿ ಭಾರೀ ಬೇಡಿಕೆ ಇತ್ತು. ಇದರಿಂದ ಈ ಬಾರಿ ಉತ್ತಮ ದರ ಸಿಗಬಹುದು ಎಂದು ರೈತರು ಅಂದಾಜಿಸಿದ್ದರು. ಆದರೆ ಎಲ್ಲರ ಲೆಕ್ಕಾಚಾರ ತಲೆಕೆಳಗಾಗಿದೆ. ಸದ್ಯಕ್ಕೆ ಕರ್ನಾಟಕದ ಪ್ರಮುಖ ಮಾರುಕಟ್ಟೆಗಳಲ್ಲಿ ತೊಗರಿಯ ಧಾರಣೆ ಕ್ವಿಂಟಾಲ್ಗೆ 5,500ರಿಂದ 6,300 ಇದೆ. ದಿನ ಕಳೆದಂತೆ ದರ ಇನ್ನಷ್ಟು ಕುಸಿಯಲಿದ್ದು, ದರ ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆ ಆಗಲಿದೆ. ಈ ಬಾರಿ ಇಳುವರಿ ಉತ್ತಮವಾಗಿದೆ. ಇದರಿಂದ ಖುಷಿಯಾಗಿದ್ದ ರೈತರಿಗೆ ಧಾರಣೆ ಕುಸಿದಿರುವುದು ಚಿಂತೆಗೀಡು ಮಾಡಿದೆ. ಸರ್ಕಾರ ಕರ್ನಾಟಕದಿಂದ 96,498 ಟನ್ ಕಡಲೆ ಬೇಳೆಯನ್ನು ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಖರೀದಿಸುವುದಾಗಿ ಹೇಳಿದೆ. ಆದಷ್ಟು ಬೇಗ ಖರೀದಿಗೆ ನೋಂದಣಿ ಪ್ರಕ್ರಿಯೆಯನ್ನು ಆರಂಭಿಸಿ ಎಂದು ರೈತರು ಕೋರಿಕೊಂಡಿದ್ದಾರೆ. 2024-25ರಲ್ಲಿ ಭಾರತದ ಸಕ್ಕರೆಯ ಉತ್ಪಾದನೆ ಕಡಿಮೆ ಇರಲಿದೆ ಎಂದ AISTA. 2024 ಅಕ್ಟೋಬರ್ನಿಂದ 2025ರ ಸೆಪ್ಟೆಂಬರ್ವರೆಗೆ ಪ್ರಸ್ತುತ ಕಬ್ಬಿನ ಹಂಗಾಮು ಇರಲಿದೆ. ಈ ಬಾರಿ ಒಟ್ಟಾರೆ ಭಾರತದ ಸಕ್ಕರೆ ಇಳುವರಿ ಕಡಿಮೆ ಇರಲಿದೆ ಎಂದು ಆಲ್ ಇಂಡಿಯಾ ಶುಗರ್ ಟ್ರೇಡ್ ಅಸೋಸಿಯೇಷನ್ ತಿಳಿಸಿದೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಅಕಾಲಿಕ ಮಳೆಯಿಂದಾಗಿ ಕಬ್ಬಿನ ಇಳುವರಿ ಕಡಿಮೆ ಆಗಿದೆ. ಸುಮಾರು 4 ಲಕ್ಷ ಟನ್ ಇಥೆನಾಲ್ ತಯಾರಿಸುವ ಗುರಿಯನ್ನು ಸಕ್ಕರೆ ಕಾರ್ಖಾನೆಗಳು ಹಾಕಿಕೊಂಡಿದ್ದಾರೆ. ಇದೂ ಸಹ ಸಕ್ಕರೆ ಉತ್ಪಾದನೆ ಕಡಿಮೆ ಆಗಲು ಪ್ರಮುಖ ಕಾರಣ. ಹಿಂದಿನ ಹಂಗಾಮಿಗೆ ಹೋಲಿಸಿದರೆ ಸುಮಾರು 16.9% ಕಡಿಮೆ ಆಗಲಿದೆ ಎಂದು ಅಂದಾಜಿಸಲಾಗಿದೆ. 2023-24ರಲ್ಲಿ ಸಕ್ಕರೆ ಉತ್ಪಾದನೆ 31.9 ಮಿಲಿಯನ್ ಟನ್ ಇತ್ತು. ಈ ಬಾರಿ ಕೇವಲ 26.52 ಮಿಲಿಯನ್ ಟನ್ ಮಾತ್ರ ಇರಲಿದೆ. ಸೆಪ್ಟೆಂಬರ್ ಅಂತ್ಯಕ್ಕೆ ಕೇವಲ 4.5 ಮಿಲಿಯನ್ ಟನ್ ಸಕ್ಕರೆಯ ಉಗ್ರಾಣ ಇರುವ ಸಾಧ್ಯತೆ ಇದೆ. ಇದು ಭಾರತದ 2 ತಿಂಗಳ ಸಕ್ಕರೆಯ ಅವಶ್ಯಕತೆಗಿಂತಲೂ ಕಡಿಮೆ. ಇದು ಗಂಭೀರವಾದ ವಿಷಯವಾಗಿದ್ದು, ಸರ್ಕಾರ ಈ ಕೂಡಲೇ ಮಧ್ಯ ಪ್ರವೇಶಿಸಬೇಕು ಎಂದು AISTA ಕೋರಿಕೊಂಡಿದೆ. 40,000 ಕಿಲೋಗ್ರಾಂ ಹಾಲಿನ ಪ್ಯಾಕೆಟನ್ನು ಮರುಬಳಕೆ ಮಾಡಿರುವ ಅಕ್ಷಯಕಲ್ಪ. ದೇಶದ ಪ್ರಪ್ರಥಮ ಸಾವಯವ ಹಾಲು ಉತ್ಪಾದನಾ ಕಂಪನಿ ಅಕ್ಷಯಕಲ್ಪ
ಇದು 2022ರಲ್ಲಿ ಬೆಂಗಳೂರಿನಲ್ಲಿ ಹಾಲಿನ ಪ್ಯಾಕೆಟನ್ನು ಮರಳಿ ಕೊಡಿ ಎನ್ನುವ ಕಾರ್ಯಕ್ರಮವನ್ನು ಆರಂಭಿಸಿತ್ತು. ಇದರ ಮೂಲಕ ಗ್ರಾಹಕರು ಹಾಲನ್ನು ತೆಗೆದುಕೊಂಡಾದ ನಂತರ ನೀರಲ್ಲಿ ನೆನೆಸಿ ಒಣಗಿಸಿ ಪ್ಲಾಸ್ಟಿಕ್ ಪ್ಯಾಕೆಟನ್ನು ವಾಪಸ್ ಕೊಡಬಹುದಾಗಿತ್ತು. ಬೆಂಗಳೂರಿನ ಯಶಸ್ಸಿನ ನಂತರ ಈ ಕಾರ್ಯಕ್ರಮವನ್ನು ಹೈದರಾಬಾದ್ ಮತ್ತು ಚೆನ್ನೈನಲ್ಲೂ ಸಹ ಆರಂಭಿಸಲಾಯಿತು. ಈ 2 ವರ್ಷಗಳ ಅವಧಿಯಲ್ಲಿ ಸುಮಾರು 40,000 ಕಿಲೋಗ್ರಾಂನಷ್ಟು ಹಾಲಿನ ಪ್ಯಾಕೆಟನ್ನು ಸಂಗ್ರಹಿಸಿದ್ದೇವೆ ಎಂದು ಕಂಪನಿ ತಿಳಿಸಿದೆ. ಗ್ರಾಹಕರಿಂದ ಮರಳಿ ಪಡೆದ ಪ್ಲಾಸ್ಟಿಕ್ ಪ್ಯಾಕೆಟನ್ನು ಪುನರ್ಬಳಕೆ ಮಾಡಲಾಗಿದೆ. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವತ್ತ ನಮ್ಮದೊಂದು ಸಣ್ಣ ಹೆಜ್ಜೆ ಇದಾಗಿದೆ ಎಂದು ಕಂಪನಿ ತಿಳಿಸಿದೆ. ಇದೀಗ ಒಂದು ವಾಣಿಜ್ಯ ವಿರಾಮ. ದಿಲೀಪ್ ಕುಮಾರ್ ಅವರ ಸ್ಟಾರ್ ಇಂಡಸ್ಟ್ರೀಸ್. ಒಣ ಚಾಲಿ ಅಡಿಕೆ ಸುಲಿಯುವುದು ಈಗ ಹಿಂದೆಂದಿಗಿಂತ ಸುಲಭ ಅಗ್ಗ. ಸ್ವಚ್ಛ ಸುಲಿತ ಅಡಿಕೆಗೆ ಹಾನಿ ಕಡಿಮೆ. 14 ವರ್ಷಗಳಿಂದ ಮಲೆನಾಡಲ್ಲಿ ಜನಪ್ರಿಯ. ಗಂಟೆಗೆ 40ರಿಂದ 350 ಕಿಲೋಗ್ರಾಂ ಸುಲಿಯುವ ಮಾದರಿಗಳು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಮಿನಿ ರೈಸ್ ಮಿಲ್ ಗಂಟೆಗೆ 5ರಿಂದ 10 ಕ್ವಿಂಟಾಲ್ ಮಿಲ್ಲಿಂಗ್ ಕೃಷಿ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ರೊಟ್ಟಿ ಮಾಡುವ ಯಂತ್ರ ಸಿಂಗಲ್ ಫೇಸ್ ಮನೆ ವಿದ್ಯುತ್ ಗಂಟೆಗೆ 120ರಿಂದ 500 ರೊಟ್ಟಿ ಸಿದ್ಧ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ, ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ದಿಲೀಪ್ ಕುಮಾರ್ ಅವರ ಸ್ಟಾರ್ ಇಂಡಸ್ಟ್ರೀಸ್ನ ತೆಂಗಿನಕಾಯಿ ಸುಲಿಯುವ ಯಂತ್ರ ಯಾವುದೇ ಗಾತ್ರದ ಹಸಿ ಅಥವಾ ಒಣಗಿದ ಕಾಯಿ ಸುಲಿಯಬಲ್ಲದು. ಸ್ವಚ್ಛ ಸುಲಿತ, ಕಾಯಿಗೆ ಹಾನಿ ಗರಿಷ್ಠ 2% ಮಾತ್ರ. ಜುಟ್ಟು ಉಳಿಸುತ್ತದೆ. 2 ಅಥವಾ 3 HP ಸಿಂಗಲ್ ಫೇಸ್ ವಿದ್ಯುತ್. ಗಂಟೆಗೆ 200ರಿಂದ 600 ಕಾಯಿ ಸುಲಿತ. ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಎಣ್ಣೆ ತೆಗೆಯುವ ಯಂತ್ರ, ಎಕ್ಸ್ಪೆಲ್ಲರ್ ಮತ್ತು ಕೋಲ್ಡ್ ಪ್ರೆಸ್ ರೋಟರಿ ಕಟ್ಟಿಗೆ ಗಾಣ ಮಾದರಿಗಳು. ಸ್ಟಾರ್ ಒಣಮೆಣಸು, ಸಾಂಬಾರ್ ಪುಡಿ ಮಾಡುವ ಯಂತ್ರ, ವಿವಿಧ ಗಾತ್ರ ಮತ್ತು ಶ್ರೇಣಿಗಳಲ್ಲಿ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ವಿರಾಮದ ನಂತರ ಮತ್ತೊಮ್ಮೆ ಕೃಷಿ ವಾರ್ತೆಗೆ ಸ್ವಾಗತ. ಬಜೆಟಿನಲ್ಲಿ ಎಣ್ಣೆಕಾಳು ಬೆಳೆಗಳ ಖರೀದಿಗಾಗಿ ಪ್ರತ್ಯೇಕವಾಗಿ ಹಣವನ್ನು ಮೀಸಲಿಡಲಿರುವ ಕೇಂದ್ರ ಸರ್ಕಾರ ಬೇಳೆಕಾಳು ಬೆಳೆಯನ್ನು ರೈತರಿಂದ ನೇರವಾಗಿ ಖರೀದಿಸುತ್ತದೆ. ತನಗೆ ಅವಶ್ಯಕತೆ ಇಲ್ಲದಿದ್ದರೂ ಸಹ ಮಾರುಕಟ್ಟೆಯಲ್ಲಿ ಧಾರಣೆ ಕುಸಿದಿದ್ದಾಗ ರೈತರಿಂದ ನೇರವಾಗಿ ಖರೀದಿಸಿ ಸಂಗ್ರಹಿಸಿಟ್ಟುಕೊಳ್ಳುತ್ತದೆ. ಕೆಲ ಸಮಯದ ನಂತರ ಮಾರುಕಟ್ಟೆ ಸ್ಥಿರವಾದ ಮೇಲೆ ಅವನ್ನು ಮಾರುತ್ತದೆ. ಇದೀಗ ಇದೇ ವ್ಯವಸ್ಥೆಯನ್ನು ಎಣ್ಣೆಕಾಳು ಬೆಳೆಗಳಲ್ಲಿಯೂ ಸಹ ತರಬೇಕು ಎಂದು ಸರ್ಕಾರ ಯೋಚಿಸುತ್ತಿದೆ. ಅದಕ್ಕಾಗಿ ಮುಂಬರಲಿರುವ ಬಜೆಟಿನಲ್ಲಿ ಪ್ರತ್ಯೇಕವಾಗಿ ಹಣವನ್ನು ತೆಗೆದಿರಿಸಲು ನಿರ್ಧರಿಸಿದೆ. ಎಣ್ಣೆಕಾಳುಗಳನ್ನು ಹೆಚ್ಚಾಗಿ ಬೆಳೆಯುವ ರಾಜ್ಯದ ಸರ್ಕಾರಗಳಿಗೂ ಸಹ ಅಲ್ಪ ಹಣವನ್ನು ಸರ್ಕಾರ ಮಂಜೂರು ಮಾಡಲಿದೆ. ಎಣ್ಣೆಕಾಳುಗಳ ಧಾರಣೆ ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆ ಆದ ತಕ್ಷಣ ರಾಜ್ಯ ಸರ್ಕಾರ ನೇರವಾಗಿ ಖರೀದಿಸಿ ಶೇಖರಿಸಿ ಇಡಲು ಸೂಚಿಸಲಾಗುತ್ತದೆ. ಸದ್ಯಕ್ಕೆ ದೇಶದ ಬಹುತೇಕ ಕಡೆ ಸೋಯಾಬೀನ್, ಶೇಂಗಾದಂತಹ ಬೆಳೆಗಳ ಧಾರಣೆ ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆ ಇದೆ. ಸರ್ಕಾರ ತನ್ನ ನಿರ್ಧಾರದಂತೆ ನಡೆದುಕೊಂಡರೆ ರೈತರಿಗೆ ಬಹಳ ಉಪಯೋಗವಾಗಲಿದೆ. ಸುರೇಶ್ ಮಲ್ನಾಡು ಅವರ ತೋಟದಲ್ಲಿ ನಡೆದ ಸಮ್ಮಿಲನ ಕಾರ್ಯಕ್ರಮ ಯಶಸ್ವಿ. ಸಾಂಪ್ರದಾಯಿಕ ಮತ್ತು ಅಸಂಪ್ರದಾಯಿಕ ರೈತರನ್ನು ಒಂದೇ ವೇದಿಕೆಯಡಿಯಲ್ಲಿ ತಂದು ಅಡಿಕೆ ಮತ್ತು ತೆಂಗಿನ ನಡುವೆ ಅಂತರ ಬೆಳೆಯನ್ನು ಹಾಕುವ ಕುರಿತು ಮಾಹಿತಿ ನೀಡಲು ದಕ್ಷಿಣ ಕನ್ನಡದ ಸುರೇಶ್ ಮಲ್ನಾಡ್ ಅವರ ತೋಟದಲ್ಲಿ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯದ ವಿವಿಧೆಡೆಯಿಂದ ಸುಮಾರು 120ಕ್ಕೂ ಹೆಚ್ಚಿನ ರೈತರು ನೋಂದಾಯಿಸಿ ಆಗಮಿಸಿದ್ದರು. ಸ್ಥಳೀಯ ರೈತರನ್ನು ಸೇರಿಸಿ ಒಟ್ಟಾರೆ 170 ರೈತರು ಉಪಸ್ಥಿತರಿದ್ದರು. ಕಾಳು ಮೆಣಸಿನ ಕೃಷಿಯಲ್ಲಿ ಯಶಸ್ವಿಯಾಗಿರುವ ಅಜಿತ್ ಪ್ರಸಾದ್ ರೈ, ನಿವೃತ್ತ ವಿಜ್ಞಾನಿ ಡಾಕ್ಟರ್ ಯದುಕುಮಾರ್ ಅವರು ರೈತರಿಗೆ ಮಾಹಿತಿ ನೀಡಿದರು. ತೋಟದಲ್ಲಿ ಅಳವಡಿಸಿರುವ ನೀರಾವರಿ ವ್ಯವಸ್ಥೆ, ಕಿರು ವಿದ್ಯುತ್ ಯೋಜನೆಯ ಬಗ್ಗೆಯೂ ಸಹ ಮಾಹಿತಿ ತಿಳಿದುಕೊಂಡರು.
ಈ ಸಂದರ್ಭದಲ್ಲಿ ರೈತರನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ಸುರೇಶ್ ಬಲ್ನಾಡ್ ಅವರು ಅಂತರ ಬೆಳೆಗಳನ್ನು ಹಾಕುವ ಮಹತ್ವ ಅನಿವಾರ್ಯದ ಬಗ್ಗೆ ತಿಳಿಸುತ್ತಾ ಕೃಷಿ ಪ್ರವಾಸೋದ್ಯಮದ ಸಾಧ್ಯತೆ ಬಗ್ಗೆ ಪ್ರಸ್ತಾಪಿಸಿದರು. ಮುಂದಿನ ದಿನಗಳಲ್ಲಿ ಕೃಷಿಯ ಬಗ್ಗೆ ಅರಿಯಲು ರೈತರು ಮತ್ತು ನಗರವಾಸಿಗಳು ಸಹ ರೈತರ ಹೊಲತೋಟಗಳಿಗೆ ಭೇಟಿ ನೀಡುತ್ತಾರೆ. ಅಂಥವರು ದಿನೇ ದಿನೇ ಬರುತ್ತಿದ್ದರೆ ರೈತರಿಗೆ ತೊಂದರೆ. ಅದರ ಬದಲಿಗೆ ಎಲ್ಲರಿಗಾಗಿ ವಾರದ ಒಂದು ದಿನ ಗೊತ್ತು ಮಾಡಿ ಒಂದು ದಿನಕ್ಕೆ ಇಂತಿಷ್ಟು ಎಂದು ಶುಲ್ಕವನ್ನು ನಿಗದಿ ಮಾಡಬಹುದು. ಇದು ಮುಂದೊಂದು ದಿನ ಒಂದು ಉದ್ಯಮವಾಗಿ ಪರಿವರ್ತನೆಯಾಗುವ ಎಲ್ಲ ಲಕ್ಷಣಗಳು ಇವೆ ಎಂದು ಅಭಿಪ್ರಾಯಪಟ್ಟರು. ಕಿಸಾನ್ ಸಮ್ಮಾನ್ ನಿಧಿ ಹೆಚ್ಚಳದ ಬಗ್ಗೆ ಯೋಚಿಸುತ್ತಿರುವ ಕೇಂದ್ರ ಸರ್ಕಾರ. ಕೆಲ ದಿನಗಳ ಹಿಂದೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರನ್ನು ಭೇಟಿಯಾಗಿದ್ದ ರೈತ ಮುಖಂಡರು ಕಿಸಾನ್ ಸಮ್ಮಾನ್ ನಿಧಿಯನ್ನು ಹೆಚ್ಚಿಸುವಂತೆ ಕೋರಿಕೊಂಡಿದ್ದರು. ಇದೀಗ ಹಣದುಬ್ಬರವನ್ನು ಗಣನೆಗೆ ತೆಗೆದುಕೊಂಡು ರೈತರಿಗೆ ವರ್ಷಕ್ಕೆ 12,000 ರೂಪಾಯಿಯನ್ನು ನೀಡಲು ಸರ್ಕಾರ ನಿರ್ಧರಿಸಿದೆ ಎನ್ನಲಾಗಿದೆ. ಸದ್ಯಕ್ಕೆ 6,000 ನೀಡಲಾಗುತ್ತಿದ್ದು ಇದನ್ನು ದುಪ್ಪಟ್ಟು ಮಾಡುವ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. ಅದೊಂದೇ ಅಲ್ಲದೆ ಕಿಸಾನ್ ಕ್ರೆಡಿಟ್ ಕಾರ್ಡಿನಡಿಯಲ್ಲಿ ಕೊಡುವ ಸಾಲದ ಮಿತಿಯನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ. ಸದ್ಯಕ್ಕೆ ರೈತರಿಗೆ ಇದರ ಅಡಿ 3 ಲಕ್ಷದವರೆಗಿನ ಸಬ್ಸಿಡಿ ಸಾಲವನ್ನು ನೀಡಲಾಗುತ್ತದೆ. ಇದರ ಮಿತಿಯನ್ನು 5 ಲಕ್ಷಕ್ಕೆ ಏರಿಸುವ ನಿರ್ಧಾರವನ್ನು ಮಾಡಲಾಗಿದೆ. ಬೆಳೆ ವಿಮಾ ಪರಿಹಾರವನ್ನು ಹೆಚ್ಚಿಸುವತ್ತ ಸಹ ಮಾತುಕತೆಗಳಾಗುತ್ತಿದ್ದು ಒಟ್ಟಾರೆ ಮುಂದಿನ ಹಣಕಾಸು ವರ್ಷದಲ್ಲಿ ರೈತರಿಗೆ ಸರ್ಕಾರ ಹಲವಾರು ಸಿಹಿ ಸುದ್ದಿಯನ್ನು ನೀಡಲಿದೆ ಎನ್ನುವ ವದಂತಿ ಹರಿದಾಡುತ್ತಿದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ನಮ್ಮ ಫಾರಂ ಟಿವಿ. ನಮಸ್ಕಾರ.